ಹಲೋ ಫ್ರೆಂಡ್ಸ್. ಇವತ್ತು ನಾವು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎದ್ರ ಬಗ್ಗೆ ಅಂದರೆ ಈಗ ಎಲ್ಲರೂ ಕೇಳಿರ್ಬೋದು, ಏನಂತಂದರೆ ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅಂತ. ಹೌದಾ? ಯಾವುದು? ಸೋಷಿಯಲ್ ಜಸ್ಟಿಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಇದರಿಂದ ಏನು ಮಾಡಿದ್ದಾರೆ ಅಂದರೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ನ ಕರೆದಿದ್ದಾರೆ. ಹೌದಾ? ಅದು ಯಾರಿಗೆ ಅಂದರೆ ಮೆಟ್ರಿಕ್ ಪೂರ್ವ ಸ್ಕಾಲರ್ಶಿಪ್ ಯೋಜನೆ. ಅಂದರೆ ಮೆಟ್ರಿಕ್ ಪೂರ್ವ ದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸೌಲಭ್ಯವನ್ನು ಸೆಂಟ್ರಲ್ ಗೌರ್ಮೆಂಟ್ದವ್ರು ಕರೆದಿದ್ದಾರೆ, ಕೇಂದ್ರೀಯ ಸರ್ಕಾರ ಅಥವಾ ಭಾರತ ಸರ್ಕಾರದವರು. ಅದ್ರ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದೆ ಇದೇ ರೀತಿ ತುಂಬ ವಿಡಿಯೋಗಳು ಬರ್ತಾ ಇರ್ತವೆ. ಅದನ್ನು ಮಿಸ್ ಮಾಡದೆ ನೋಡಬೇಕಂದ್ರೆ ಅಥವಾ ನಿಮಗೆ ಡೈಲಿ ಅಪ್ಡೇಟು ಬೇಕಾಗಿತ್ತು ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಹೌದಾ? ಸೊ ಮುಂದೆ ಈಗ ಸ್ಕಾಲರ್ಶಿಪ್ ಬಗ್ಗೆ ನೋಡೋಣ. ನೀವು ನೋಡ್ತಾ ಇರ್ಬೋದು, ಅಡ್ವರ್ಟೈಸ್ಮೆಂಟ್ನ ಕೊಟ್ಟಿದ್ದಾರೆ ಅಥವಾ ಜಾಹೀರಾತನ್ನು ಕೊಟ್ಟಿದ್ದಾರೆ. ಯಾವ ಇಲಾಖೆ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ. ಸಾಮಾಜಿಕ ನ್ಯಾಯ ಅಂದರೆ ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೀವಿ, ಮತ್ತು ಸಬಲೀಕರಣ ಇಲಾಖೆ ಅಥವಾ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಒಂದು ಘೋಷಣೆಯನ್ನು ಹೊರಡಿಸಿದ್ದಾರೆ. ಏನಂತಂದರೆ 2024-25ನೇ ಸಾಲಿನ SC ಮತ್ತು ಇನ್ನಿತರದ ಮೆಟ್ರಿಕ್ ಪೂರ್ವ ಸ್ಕಾಲರ್ಶಿಪ್ ಯೋಜನೆ ಅಂತ ಕರಿತಾ ಇದ್ದಾರೆ. ಇದನ್ನು ಏನು? ಮೆಟ್ರಿಕ್ ಪೂರ್ವ ಸ್ಕಾಲರ್ಶಿಪ್ ಯೋಜನೆ. ಮೆಟ್ರಿಕ್ ಪೂರ್ವ ಸ್ಕಾಲರ್ಶಿಪ್ ಯೋಜನೆ ಇದು ಯಾವುದರಡಿಯಲ್ಲಿ ಬರ್ತಾ ಇದೆ ಅಂದರೆ ಪರಿಶಿಷ್ಟ ಜಾತಿಗಳು ಹಾಗೂ ಇನ್ನಿತರ ಸೌಲಭ್ಯ ವಂಚಿತ ಸಮೂಹಗಳ ಶಾಲಾ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಏನು ಮಾಡಿದ್ದಾರೆ ಅಂದರೆ ಸ್ಕಾಲರ್ಶಿಪ್ ಯೋಜನೆಯನ್ನು ತಗೊಂಡು ಬಂದಿದ್ದಾರೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಒಂದು ಅವಕಾಶ ಇದೆ. ಇದರಲ್ಲಿ ಮೊದಲನೇದಾಗಿ ನಾವು ಅರ್ಹತೆಯನ್ನು ನೋಡೋಣ. ಈ ಅರ್ಹತೆಯಲ್ಲಿ ಮೊದಲನೇ ಅಂಶ ಏನಂತಂದರೆ ವಿದ್ಯಾರ್ಥಿಯು SC ಪ್ರವರ್ಗಕ್ಕೆ ಸೇರಿರಬೇಕು. ಹೌದಾ? ಪಾಲಕರು ಅಥವಾ ಪೋಷಕರ ವಾರ್ಷಿಕ ಆದಾಯ ಎಷ್ಟಿರಬೇಕಂದ್ರೆ 2.5 ಲಕ್ಷ. ಅಂದರೆ ಒಂದು ವರ್ಷಕ್ಕೆ ಈ 2.5 ಲಕ್ಷ ಮೀರಿರಬಾರ್ದು. ಅಂದರೆ ಲೆಸ್ ದ್ಯಾನ್ 2.5, ಅಂದರೆ 2.5 ಲಕ್ಷಕ್ಕಿಂತ ಕೆಳಗಡೆ ಇರಬೇಕಂದ್ರೆ ಆದಾಯ ಇರಬೇಕು. ಅದು ಇನ್ಕಮ್ ಕಾಸ್ಟಲ್ಲಿ ಅಥವಾ ನಿಮ್ಮ ಇನ್ಕಮ್ ಏನಿದೆ ಅದರಲ್ಲಿ ತೋರಿಸಿರ್ತಾರೆ. ಇದು ಮೊದಲನೇ ಅಂಶ. ಎರಡನೇ ಅಂಶ ಏನಂತಂದರೆ ಶುಚಿಗೊಳಿಸುವಿಕೆ ಮತ್ತು ಆರೋಗ್ಯಾಪಾಯಕ್ಕೆ ಈಡಾಗಬಹುದಾದ ವೃತ್ತಿಗಳಲ್ಲಿ ತೊಡಗಿಕೊಂಡಿರುವ ಪಾಲಕರು, ಪೋಷಕರು, ವಿದ್ಯಾರ್ಥಿಗಳು. ಶುಚಿಗೊಳಿಸುವ ಅಂತಂದರೆ ಏನಂತ ಹೇಳ್ತೀವಿ ಅಂದರೆ ಈಗ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಶುಚಿಗೊಳಿಸುವ ಅಂದರೆ ಮುನ್ಸಿಪಾಲಿಟಿಯಲ್ಲಿ ವರ್ಕ್ ಮಾಡಕ್ಕಂಥ ಕೆಲಸ ಆಗಿರ್ಬೋದು, ಅಥವಾ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಯಾರು ತೊಡಗಿರ್ತಾರೆ ಗೌರ್ಮೆಂಟ್ ಕಡೆಯಿಂದ ಅವರು ಮಕ್ಕಳು, ಅಥವಾ ಆರೋಗ್ಯಕ್ಕೆ ಅಪಾಯ ಈಡಾಗಬಹುದಾದಂಥ ವೃತ್ತಿಗಳು. ಅಂದರೆ ಈಗ ಲೇಬರ್ ಇರ್ಬೋದು, ಅವರು ಕಟ್ಟಡವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗಬಾರ್ದು ಅಂದರೂ ಹೇಳೋಕ್ಕಾಗಲ್ಲ. ಸಾವು ನೋವು ಸಂಭವಿಸಿದ ಸಂದರ್ಭಗಳಲ್ಲಿ ಅಂಥ ವಿದ್ಯಾರ್ಥಿಗಳು ಯಾರ ಹತ್ರ ಇದ್ದರೆ ಆ ಮಕ್ಕಳು ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋಕ್ಕೆ ಏನಾಗಿರ್ತಾರೆ ಅಂದರೆ ಅರ್ಹತೆಯನ್ನು ಪಡ್ಕೊಂಡಿರ್ತಾರೆ. ಅಂಶ ಎರಡನೇದಲ್ಲಿ ಇನ್ನೊಂದೇನಿದೆ ಅಂದರೆ ಇದಕ್ಕೆ ಯಾವುದೇ ಆದಾಯ ಮಿತಿ ಇರೋದಿಲ್ಲ. ಯಾರು ಶುಚಿಗೊಳಿಸುವಿಕೆ ಅಥವಾ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ಗಳಲ್ಲಿ ಯಾರು ಇರ್ತಾರಲ್ಲ ಅವರು, ಮತ್ತು ಆರೋಗ್ಯಕ್ಕೆ ಅಪಾಯ ಈಡಾಗಬಹುದಂಥ ವೃತ್ತಿಗಳಲ್ಲಿ ಯಾರು ತೊಡಗಿಕೊಂಡಿರ್ತಾರೆ ಆ ಪಾಲಕರ ಮಕ್ಕಳಿಗೆ ಏನಾಗಿರ್ತಾರೆ ಅಂದರೆ ಈ ಅರ್ಹತೆಯನ್ನು ಹೊಂದಿರ್ತಾರೆ. ಹೌದಾ? ಇದು ಮೊದಲನೇದಾಯಿತು. ಎರಡನೇದೇನೆಂದರೆ ವ್ಯಾಪ್ತಿ ಪ್ರದೇಶ. ವ್ಯಾಪ್ತಿ ಪ್ರದೇಶದಲ್ಲಿ ಏನೇನಾಗಿದೆ ಅಂದರೆ ಅಂಗೀಕೃತ ಶಾಲೆಗಳಲ್ಲಿ 9 ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು. ಹೌದಾ? ಈ ಸ್ಕಾಲರ್ಶಿಪ್ಪಲ್ಲಿ ಬರ್ತಕ್ಕಂಥ ವ್ಯಾಪ್ತಿ ಏನಂತಂದರೆ ಅಂಗೀಕೃತ ಅಂದರೆ ಸರ್ಕಾರದಿಂದ ಅನುಮೋದನೆಗೊಂಡಂಥ ಶಾಲೆಗಳು. 9ನೇ ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ ವ್ಯಾಪ್ತಿಗೆ ಬರುತ್ತಾರೆ. ಎರಡನೇದೇನೆಂದರೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಅರ್ಜಿ ಸ್ವೀಕಾರ ಮತ್ತು ಪರಿಶೀಲನೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಅರ್ಜಿ ಸ್ವೀಕಾರ ಮತ್ತು ಪರಿಶೀಲನೆ, ಈ ಎರಡು ಹಂತದಲ್ಲಿ ಅರ್ಜಿಯನ್ನು ಹಾಕಿರ್ತೀವಲ್ಲ ಅದ್ರ ಬಗ್ಗೆ ಏನಾಗುತ್ತೆ ಅಂದರೆ ಪರಿಶೀಲನೆ ಆಗುತ್ತೆ ಮೊದಲು. ಈ ಮೂರನೇದು ಏನಂತಂದರೆ ಕಡು ಬಡವ ಕುಟುಂಬಗಳು ಕೂಡ ಒಳಗೊಳ್ಳುತ್ತವೆ. ಅಂದರೆ ಈಗ ಬಿಲೋ ಪಾವರ್ಟಿ ಲೆವೆಲ್ ಅಂತ ಏನು ಕರಿತೀವಲ್ಲ, ಕಡು ಬಡವ ಅಂದರೆ ಅದರಲ್ಲಿ ಕೂಡ ಅಂತ್ಯೋದಯ ಅಂತ ಒಂದು ಕಾರ್ಡ್ ಬರುತ್ತಲ್ಲ, ಆ ಥರದ್ದು ವ್ಯಾಪ್ತಿ. ಅದರಲ್ಲಿ ಎರಡನೇ ವ್ಯಾಪ್ತಿ ಏನಂದರೆ ಅಂಗೀಕೃತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿ. ಫಸ್ಟ್ ಏನಾಯಿತು 9 ಮತ್ತು 10ನೇ ತರಗತಿ, ಎರಡನೇದು
1ರಿಂದ 10ನೇ ತರಗತಿ ಇಲ್ಲಿ 2 ಕ್ಯಾಟಗರಿ ಅಥವಾ ಎರಡು ಅಂಶಗಳನ್ನು ಕೊಟ್ಟಿದ್ದಾರೆ ಅವರು. ಅಂಗೀಕೃತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು. ಎರಡನೇದು ರಾಜ್ಯ ಸರ್ಕಾರ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಂದ ಅರ್ಜಿ ಸ್ವೀಕಾರ ಮತ್ತು ಪರಿಶೀಲನೆ, ಅದೇ ಸೇಮ್. ಥರ್ಡ್ ಆಪ್ಷನ್ ಕೂಡ ಇಲ್ಲಿಂದ ಸೇಮ್ ಇದೆ. ಸೊ ಥರ್ಡ್ ಏನಂದರೆ ಇಲ್ಲಿ ಹಕ್ಕು, ಅಂದರೆ ಇಲ್ಲಿ ಎಷ್ಟು ಬರ್ಬೋದು ಅಂತ ಒಂದು ಇದೆ, ಒಂದು ಅಮೌಂಟ್ ಎಷ್ಟು ಬರ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ವಾರ್ಷಿಕ ರೂಪಾಯಿ 3,500ರಿಂದ 7,000ವರೆಗಿನ ಶೈಕ್ಷಣಿಕ ಭತ್ಯೆ. ವಾರ್ಷಿಕ ರೂಪಾಯಿ ಅಂದರೆ ಒಂದು ವರ್ಷಕ್ಕೆ ಅಥವಾ ಒಂದು ಸಲ ಏನು ಮಾಡಿರ್ತಾರೆ ಅಂದರೆ 3,500ದಿಂದ 7,000 ಒಳಗೆ ಏನಾಗಿರುತ್ತೆ ಅಂದರೆ ಈ ಶೈಕ್ಷಣಿಕ ಭತ್ಯೆಯನ್ನು ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾ ಇದ್ದಾರೆ. ಎರಡನೇದು ದಿವ್ಯಾಂಗ ಅಥವಾ ವಿಶೇಷ ಚೇತನ, ಹೌದಾ, ಹ್ಯಾಂಡಿಕ್ಯಾಪ್ ಅಂತ ಏನು ಕರಿತೀವಲ್ಲ, ಈಗ ರೀಸೆಂಟಾಗಿ ಏನಾಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನು ವಿಶೇಷ ಚೇತನ ಅಂತ ಕರೆಯೋ ಬದಲು ದಿವ್ಯಾಂಗ ಅಂತ ಕರಿಬೇಕಂತ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ. ಸೊ ದಿವ್ಯಾಂಗ ವಿದ್ಯಾರ್ಥಿಗಳೇನೆಂದರೆ 10% ಹೆಚ್ಚುವರಿ ಭತ್ಯೆಯನ್ನು ಕೊಡಲಾಗುತ್ತದೆ, ಹೌದಾ. ಈ 3,500 ಅಥವಾ 7,000ದ 10% ಅಂತ ನಾವು ನೋಡೋದಾದರೆ ಎಷ್ಟಾಗುತ್ತೆ ಅಂದರೆ ಈಗ ಸಪೋಸ್ ನಾವು 7,000ಗೆ 10% ತಗೊಂಡ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಎಷ್ಟಂದರೆ ಅದು 700 ರೂಪಾಯಿ ತನಕ ಬರ್ಬೋದು, ಹೌದಾ. ಸೊ ಅದು ಮೊದಲನೇದು. ಎರಡನೇದು ಏನಂದರೆ 3,500ರಿಂದ 8,000ವರೆಗಿನ ಶೈಕ್ಷಣಿಕ ಭತ್ಯೆ ನೀಡಲಾಗುತ್ತದೆ. ಇದರಲ್ಲಿ ಕೂಡ 10% ಅವ್ರು ಏನು ಮಾಡಿದ್ರೆ ಹೆಚ್ಚಿಗೆ ಮಾಡಿದ್ದಾರೆ. ಅದು ಎಷ್ಟು 8,000 ಅಂದರೆ ಇಲ್ಲಿ 800 ತನಕ ಹೆಚ್ಚಿಗೆ ಬರ್ಬೋದು. ಮುಂದುವರೆದು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ತಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸುವುದು. ಸ್ಕಾಲರ್ಶಿಪ್ ಪೋರ್ಟಲ್ ಅಂದರೆ ಅದು ಎಲ್ಲರಿಗೂ ಗೊತ್ತದ, ಯಾರೀಗ ಅರ್ಜಿ ಸಲ್ಲಿಸ್ತಾ ಇದ್ರೆ ಅವ್ರಿಗೆ ಏನಂದರೆ ಒಂದು ಪೋರ್ಟಲ್ ಬರ್ತದೆ, ಏನಂದರೆ SSP ಅಂತೇಳಿ, ಹೌದಾ, ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತೇಳಿ ಬರ್ತದಲ್ಲ, ಅದರಲ್ಲಿ ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸ್ಬೇಕು. ನೀವು ಅಲ್ಲಿ ಹೋದ್ರೆ ಅಲ್ಲಿ ಅಪ್ಲಿಕೇಶನ್ ತೋರಿಸ್ತದೆ ಅದು, ಹೌದಾ. ಅಥವಾ ನೀವು ಯಾವುದಾದ್ರೂ ಆನ್ಲೈನ್ ಸೆಂಟ್ರಲ್ಲಿ ಹೋದ್ರೂ ಕೂಡ ನಿಮ್ಗೆ ಅದರಲ್ಲಿ ಬರ್ತದೆ, ತೋರಿಸ್ಕೊಡ್ತಾರೆ. ಸೊ ಇದು ಫಸ್ಟು. ಎರಡನೇದೇನೆಂದರೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಒಂದು ಅಧಿಕೃತ ಮೊಬೈಲ್ ಸಂಖ್ಯೆ, ಆಧಾರ್ ಸಂಖ್ಯೆ, ಯುನಿಕ್ ಐಡೆಂಟಿಫಿಕೇಶನ್ UID ಅಂದೇನು ಕರಿತೀವಲ್ಲ ಅದು ಯುನಿಕ್ ಐಡೆಂಟಿಫಿಕೇಶನ್, ಅಥವಾ ಆಧಾರ್ ಸೀಡೆಡ್ ಬ್ಯಾಂಕ್ ಖಾತೆ ಅಥವಾ ಆಧಾರ್ ಲಿಂಕ್ ಅಂತ ಕರಿತೀವಲ್ಲ, ಆಧಾರ್ ಸೀಡೆಡ್ ಬ್ಯಾಂಕ್ ಖಾತೆ ಇರಬೇಕು. ಅದಕ್ಕೆ ಬಿಟ್ಟು ಇನ್ನೊಂದು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರನ ಹೊಂದಿರಬೇಕು. ಏನೇನು ಕೇಳ್ತಾರೆ ಅಂದರೆ ಇಲ್ಲಿ ಫಸ್ಟು ಮೊಬೈಲ್ ನಂಬರು, ಸೆಕೆಂಡು ಆಧಾರ್ ಕಾರ್ಡು, ಥರ್ಡ್ ಏನಂತಂದರೆ ಆಧಾರ್ ಸೀಟೆಡ್ ಬ್ಯಾಂಕ್ ಖಾತೆ ಅಂದರೆ ಅಕೌಂಟ್, ನಿಮ್ಮ ಅಕೌಂಟ್ ನಂಬರ್, ಅಕೌಂಟ್ ಏನಾಗಿರ್ಬೇಕಂದ್ರೆ ಆಧಾರ್ಗೆ ಬ್ಯಾಂಕಿಗೆ ಏನಾಗಬೇಕು ಲಿಂಕ್ ಆಗಿರಬೇಕು. ಫೋರ್ತ್ ಏನಂತಂದರೆ ಇನ್ಕಮ್, ಫಿಫ್ತ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಸೊ ಟೋಟಲ್ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ 5ರಿಂದ 6 ಸರ್ಟಿಫಿಕೇಟ್ಗಳನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕೇಳ್ತಾರೆ, ಆದರೆ ಅದು ಕಡ್ಡಾಯವಾಗಿದೆ, ಹೌದಾ. ಇದನ್ನು ಇಷ್ಟು ನೀವು ತೊಗೊಂಡಿದ್ರೆ ಏನು ಮಾಡ್ಬೋದು, ಅಲ್ಲಿ ಹೋಗಿ ಏನು ಮಾಡ್ಬೋದು, ನೀವು ಅರ್ಜಿಯನ್ನು ಸಲ್ಲಿಸಬಹುದು, ಹೌದಾ. ಸೊ ಮುಂದುವರೆದೇನಾಗುತ್ತಂದರೆ ಇಲ್ಲಿ ಕೊನೆಯದಾಗಿ ಏನಂದರೆ ಇಲ್ಲಿ ನೀವು ಡೀಟೇಲ್ಸ್ ಅಪ್ಲಿಕೇಶನ್ ಮಾಡ್ತೀನಿ ನಾನು, ಅದರ ಬಗ್ಗೆ ನೀವು ಲಿಂಕ್ ಇಲ್ಲೇ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಬೋದು, ಹೌದಾ. ಸೊ ಯೋಜನೆ ಮಾರ್ಗಸೂಚಿಗಳು ಮತ್ತು ಅರ್ಹತಾ ಮಾನದಂಡ ವಿವರಗಳನ್ನು ಕೆಳಗಿನ ಲಿಂಕ್ನಲ್ಲಿ ಲಭ್ಯವಿರುತ್ತದೆ. ಸೊ ಇನ್ನು ನೀವೇನಾದರೂ ವೆರಿಫೈ ಮಾಡಬೇಕು ಅಂದ್ಕೊಂಡಿದ್ರೆ ವೆರಿಫೈ ಮಾಡಬೇಕು. ಸೊ ಡೈರೆಕ್ಟ್ಲಿ ಏನು ಮಾಡಿದ್ರೆ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಏನು ಮಾಡ್ತದೆ ತೋರಿಸ್ಕೊಡ್ತದೆ. ಸೊ ಇಷ್ಟು ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಸೊ ಇದು ಸ್ಕಾಲರ್ಶಿಪ್ ಬಗ್ಗೆ ಒಂದು ಏನಂತಂದರೆ ಶಾರ್ಟ್ ವಿಡಿಯೋ ಆಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಕಂಪ್ಲೀಟ್ ವಿಡಿಯೋ ತರೋ ಪ್ರಯತ್ನ ಮಾಡ್ತೀನಿ. ಸೊ ಏನು ಮಾಡ್ಬೇಕಂದ್ರೆ ಈಗ ಮುಂದುವರೆದು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಅದೇ ರೀತಿ ಕಮೆಂಟ್ ಕೂಡ ಮಾಡ್ಬೋದು ನೀವು. ಕಮೆಂಟ್ ಅಂದರೆ ಏನಂದರೆ ವಿಡಿಯೋ ಕ್ವಾಲಿಟಿ ಹೆಂಗಿತ್ತು, ಎರಡನೇದು ವಾಯ್ಸ್ ಕರೆಕ್ಟಾಗಿತ್ತಾ, ಮೂರನೇದು ಪ್ರೆಸೆಂಟೇಷನ್ ಹೆಂಗಿತ್ತು, ಹೌದಾ. ಸೊ ಇದೇ ರೀತಿ ಏನು ಮಾಡ್ಬೇಕಂದ್ರೆ ಇದ್ರ ಎಲ್ಲದ್ರ ಬಗ್ಗೆ ನನಗೆ ಫೀಡ್ಬ್ಯಾಕ್ ಕೊಡಬೇಕು, ಹೌದಾ. ಕಮೆಂಟಲ್ಲಿ ನೀವು ನನಗೆ ಫೀಡ್ಬ್ಯಾಕ್ನ ಕೊಡಿ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ನನ್ನ ಕಂಟೆಂಟ್ನ ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ, ಹೌದಾ. ಥ್ಯಾಂಕ್ ಯು. ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು.